ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆ ಇಂಗ್ಲಿಷನ್ನು ಸುಲಭವಾಗಿ ಸುಲಲಿತವಾಗಿ ಬೋಧನೆ ಮಾಡಲು ಹಾಗೂ ಕಲಿಸಲು RS ಎಂದೇ ಪ್ರಖ್ಯಾತವಾಗಿರುವಂಥ ಸಂಗಮ ಅಕಾಡೆಮಿ ಮುಖಾಂತರ ಪ್ರಾರಂಭಿಸಿರುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದರ ಪ್ರಯೋಜನವನ್ನು ಪಡೆಯಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡುತ್ತೇನೆ. ವರ್ಕ ವತಿಯಿಂದ ಆಯಿತು. ಶಾ ಇದ್ದಾಗ ಯಾವ ರೀತಿ ಟಾ ಆಯ್ತದೆ, ಪಾಸ್ಟ್ ಟೆನ್ಸ್ ಮಾಡಿದಾಗ ಆಯಿತು. ನೆಕ್ಸ್ಟು ನಾವೀಗ ಇನ್ನೊಂದು, ಇದು ಮುಖ್ಯನೇ, ಪಾಸ್ಟ್ ಟೆನ್ಸ್ ಮಾಡಿದಾಗ ಯಾವ ರೀತಿ ಪ್ರೊನೌನ್ಸಿಯೇಷನ್ ಯಾವ ಇದರಲ್ಲಿ ಬದಲಾಗುತ್ತೆ ಅಂತ. ಹೇಗೆ ನೋಡಿ, ಕಲೆಕ್ಟ್ ಕರೆಕ್ಟಾಗಿ ಹೇಳ್ಬಿಡ್ತೀವಿ. ಪಾಸ್ಟ್ ಟೆನ್ಸ್ ಈಸ್, ನೋಡಿ ಇದೆಯಲ್ಲ, ಇದೇ ಮುಖ್ಯ. ಕಲೆಕ್ಟ್ ನಾನು ಹೇಳ್ತೀನಿ, ನೀವು ಹೇಳ್ಬೇಡಿ. ಕಲೆಕ್ಟ್ ಪಾಸ್ಟ್ ಟೆನ್ಸ್ಗೆ ನಾನು ಹೇಳ್ತೀನಿ, ನೀವು ಹೇಳಿಸೋರಾಗಲ್ಲ. ಒಂದು ನಿಮಿಷ ವೆಯ್ಟ್ ಮಾಡಿ. ಕಲೆಕ್ಟ್, ಕಲೆಕ್ಟಿಡ್, ಕಲೆಕ್ಟೆಡ್ ಅಲ್ಲ, ಇದನ್ನ ಇಡ್ ಅಂತ ಹೇಳಬೇಕು ನಾವು. ಕಲೆಕ್ಟಿಡ್. ಟಿ ಡಿ ಬಂದಾಗ ಇಡ್ ಅನ್ಬೇಕು. ಡಿ ಡಿ ಅಂದರೆ ಕಲೆಕ್ಟಿಡ್ ಅಂತ. ಡಿ ಡಿ ಬಂದರೂ ಅಷ್ಟೇ ಡಿಡ್ ಅನ್ಬೇಕು. ಇನ್ನೊಂದು ಡಿ ಡಿ ಕೊಡ್ತೀನಿ. ಲೋಡ್ ಇದೆ, ಪಾಸ್ಟ್ ಟೆನ್ಸ್ ಲೋಡೆಡ್ ಅಲ್ಲ, ಲೋಡಿಡ್. ಇದನ್ನ ಡಿಡ್ ಅಂತ ಓದಬೇಕು. ಇದು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ಆಗ ಅದನ್ನು ಇಂಗ್ಲೀಷ್ ಅಂತ ಕರೀತಾರೆ. ನೀವು ಇಂಗ್ಲೀಷ್ ಮಾತನಾಡಿದಾಗ ಕಾಣುತ್ತೆ. ಎಷ್ಟೋ ಜನ ಟೀಚರ್ಸ್ ಹೇಳ್ತಾರೆ, ಸರ್ ನಮ್ಮ ಹುಡುಗರಿಗೆ ಅವೆಲ್ಲ ಬರಲ್ಲ ಸರ್ ಅಂತ. ನಾನು ಒಪ್ತೀನಿ, ಹುಡುಗರಿಗೆ ಅವೆಲ್ಲ ಬರಲ್ಲ. ಮತ್ತು ಹುಡುಗರು ಹೇಗೆ ಇಂಗ್ಲೀಷ್ ಕಲಿತಾರೆ? ಜಸ್ಟ್ ದೇ ಫಾಲೋವರ್ಸ್, ದೇ ಇಮಿಟೇಟರ್ಸ್. ಶಿಕ್ಷಕರಿಗೆಲ್ಲ ಅರ್ಥವಾಗಿರ್ಬೋದು. ಈಗ ವಿದ್ಯಾರ್ಥಿಗಳಿಗೆ ಬರಲ್ಲ ಅಂತ ಹೇಳ್ತೀವಿ ಹೊರತು ನಮಗೆ ಬರಲ್ಲ ಅಂತ ಹೇಳ್ಕೊಳ್ಳಲ್ಲ ನಾವು. ಅದು ಬುದ್ಧಿವಂತಿಕೆ. ವಿದ್ಯಾರ್ಥಿಗಳೇನು ಮಾಡ್ತಾರೆ? ಇಮಿಟೇಟ್ ಮಾಡ್ತಾರೆ. ನಾವು ಕಲೆಕ್ಟಿಡ್ ಅಂದರೆ ಅವರು ಕಲೆಕ್ಟಿಡ್ ಅಂತಾರೆ, ಕಲೆಕ್ಟೆಡ್ ಅಂದರೆ ಕಲೆಕ್ಟೆಡ್ ಅಂತಾರೆ. ಅವ್ರದ್ದೇನು ಪಾತ್ರ ಇರಲ್ಲ ಇದರಲ್ಲಿ. ಜಸ್ಟ್ ದಿ ಇಮಿಟೇಟ್ ಅಸ್. ನಮ್ಮನ್ನು ಅವರು ಇಮಿಟೇಟ್ ಮಾಡ್ತಾರೆ. ಇಮಿಟೇಟ್ ಮಾಡೋದ್ರಿಂದ ನಾವೇನು ಹೇಳ್ತೀವೋ ಅದನ್ನ ಹೇಳ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ನಾವು ಹುಡುಗರಿಗೆ ಬರಲ್ಲ ಅಂದರೆ ನಾವು ಆ ಥರ ಹೇಳ್ಬಾರ್ದು. ನಾವು ಕಲಿಬೇಕು ಮೊದಲು. ಬೀಯಿಂಗ್ ಟೀಚರ್ಸ್ ವಿ ಶುಡ್ ನೋ ಆಲ್ ದೀಸ್ ಥಿಂಗ್ಸ್. ಜಸ್ಟ್ ದ ಇಮಿಟೇಟರ್ಸ್. ಅವರು ನಮ್ಮನ್ನು ಇಮಿಟೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇಮಿಟೇಟ್, ಇಮಿಟೇಟೆಡ್, ಇಮಿಟೇಟೆಡ್ ಅಲ್ಲ, ಇಮಿಟೇಟೆಡ್. ಸೆಲೆಕ್ಟ್, ಸೆಲೆಕ್ಟೆಡ್, ಸೆಲೆಕ್ಟೆಡ್ ಅಲ್ಲ, ಸೆಲೆಕ್ಟೆಡ್. ಇದನ್ನು ನಾನು ಬೇರೆ ಬೇರೆ ವರ್ಬ್ಸ್ ಕೊಡ್ತೀನಿ, ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲದೆ ಹೋದರೆ ಇಂಗ್ಲೀಷ್ ಕಲ್ತಂಗಾಗಲ್ಲ. ಈಗ ಲೋಡೆಡ್ ಆಯಿತು. ಸರೌಂಡ್ ಇದೆ ಅಂತ ಇಟ್ಕೊಳ್ಳಿ. ಸರೌಂಡ್, ಫಾಸ್ಟ್ ಟೆನ್ಸ್ ಸರೌಂಡಿಡ್. ಸರೌಂಡೆಡ್ ಅಲ್ಲ, ಸರೌಂಡಿಡ್. ಪ್ರಾಕ್ಟೀಸ್ ಮಾಡಬೇಕು. ನಾನು ನಿಮಗೆ ಹೇಳ್ತೀನಿ, ನಾನು ಸರೌಂಡೆಡ್ ಅಂತ ಹೇಳಬೇಕು ಅಂದರೆ ಕಷ್ಟಪಟ್ಟು ಹೇಳಬೇಕಾಗಿದೆ. ಐ ನೆವರ್ ಸೇ ಸರೌಂಡಿಡ್ ಅಂತಲೇ. ಅಭ್ಯಾಸ ಆಗ್ಬಿಟ್ಟಿದೆ. ಯಾಕೆಂದರೆ ನಮಗೆ ಅಷ್ಟು ಚೆನ್ನಾಗಿ ಫನೆಟಿಕ್ಸನ್ನು GS ಮುಡಂಬಡಿತಾಯ ಅನ್ನೋರು ಕಲಿಸಿದ್ದಾರೆ. ಅದಾದ ಮೇಲೆ ನಾನು ನನ್ನ ಸ್ನಾತಕೋತ್ತರ ಪದವಿಯಲ್ಲಿ ಫನೆಟಿಕ್ಸನ್ನು ಒಂದು ಸ್ಪೆಷಲ್ ಸಬ್ಜೆಕ್ಟಾಗಿ ಕಲ್ತಿರೋದ್ರಿಂದ, ಅಧ್ಯಯನ ಮಾಡೋದ್ರಿಂದ, ಅಭ್ಯಾಸ ಮಾಡಿರೋದ್ರಿಂದ ನನಗೆ ಅದರ ಬಗ್ಗೆ ಹೆಚ್ಚಿಗೆ ಒಲವಿದೆ. ಐ ಟ್ರೈ ಟು ಫಾಲೋ ದಟ್ ಪ್ರೊನೌನ್ಸಿಯೇಷನ್. ಅದನ್ನು ಬೇರೆಯವರು ಕೂಡ ಅದನ್ನೇ ಅನುಸರಿಸಿದರೆ ಈಸಿ ಆಗುತ್ತೆ. ಇಟ್ಸ್ ಗುಡ್. ಇದು ಸರೌಂಡಿಡ್. ಎರಡದ್ದು ಹೇಳಿದ್ದು ನಾನು.
TED ಬಂದಾಗ ಟಿಡ್, DED ಬಂದಾಗ ಡಿಡ್. ಈಗೇನು ಮಾಡ್ಬೋದು ನೀವು ಅಂತ ಹೇಳ್ತೀನಿ ಕೇಳಿ. ಯಾವುದೋ ಒಂದು ಪುಸ್ತಕ ಇದೆ, ತಗೊಳ್ತೀರಾ, ಅಲ್ಲಿರೋವೆಲ್ಲ ಮಾರ್ಕ್ ಮಾಡ್ತಾ ಹೋಗ್ತೀರಾ, ಪ್ರೊನೌನ್ಸ್ ಮಾಡಿ. ಇಲ್ಲ ನಿಮ್ಗೆ ಅದು ಕಷ್ಟ ಆದರೆ ನಾನೇ ನೆಕ್ಸ್ಟ್ ವೀಕಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಲಿಸ್ಟೇ ಕೊಡ್ತೀನಿ, ಪ್ರಾಕ್ಟೀಸ್ ಮಾಡಿ. ಎಂಥ ಪ್ರಾಕ್ಟೀಸು? ಪರ್ಫೆಕ್ಟ್ ಪ್ರಾಕ್ಟೀಸ್. ಅಷ್ಟಾದ್ಮೇಲೆ ಬದಲಾಯಿಸ್ಕೂಡ್ದು. ನೋಡಿ, ಇನ್ನೊಂದು ಸಣ್ಣ ವಿಷಯ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್. ಹಿಯರ್ ಈಸ್ ಅ ವರ್ಡ್. ಇಟ್ಸ್ ಎ ವರ್ಡ್. ಈ ವರ್ಡಲ್ಲಿ AGE ಇಂದ ಎಂಡ್ ಆಗಿದೆ. ದ ವರ್ಡ್ ಎಂಡ್ಸ್ ವಿತ್ AGE. AGE ಅನ್ನೋದೇ ಒಂದು ವರ್ಡ್ ಅಲ್ಲ, ದೊಡ್ಡ ವರ್ಡಲ್ಲಿ ಲಾಸ್ಟ್ 3 ಲೆಟರ್ಸ್ AGE. ಲಾಸ್ಟ್ 3 ಲೆಟರ್ಸ್ ಮಾತ್ರ AGE. ಇದು ಬಂದಾಗ ಇದನ್ನು ನೀವು, ನಮಗೆ ಅಭ್ಯಾಸ ಆಗ್ಬಿಟ್ಟು ಏಜ್ ಅಂದ್ಬಿಟ್ಟು ಪ್ಯಾಸೇಜೋ, ಕ್ಯಾರೇಜೋ, ಲಗೇಜೋ, ನೋ, ಪ್ಯಾಸೇಜ್. ಇದನ್ನ ಇಜ್ ಅಂತ ಉಚ್ಚಾರಣೆ ಮಾಡಬೇಕು. ಟೇಕ್ ಇಟ್ ಫ್ರಮ್ ಮೀ. ನೀವು ತಲೆ ಕುಯ್ದರೂ ನನಗೆ AGE ಏನಕ್ಕೆ ಬರಲ್ಲ, ಪ್ಯಾಸೇಜ್ ಅನ್ನಕ್ಕೆ ಪ್ಯಾಸೇಜ್ ಅಂತ ಹೇಳೋದು. ವಿಲೇಜ್, ಐ ನೆವರ್ ಸೇ ವಿಲೇಜು, ವಿಲೇಜ್. ಯಾಕೆಂದರೆ ಪ್ರಾಕ್ಟೀಸ್ ಆಗಿದೆ. ನಾನೇ ಇಂಗ್ಲೆಂಡ್ ಹೋಗಿಲ್ಲ, ಅದು ಎಲ್ಲಿಂತಲೂ ನೋಡಿಲ್ಲ. ಪ್ಯಾಸೇಜ್, ಬ್ಯಾಗೇಜ್, 3 ಅಕ್ಷರ ಆಗಿರಬೇಕು. ಅದೇ ಒಂದು ಪದ ಅಲ್ಲ, ಹಾಗನ್ಬಿಟ್ಟು ನೀವು AGEನ ಇಜ್ ಅಂತ ಓದಬೇಡಿ. ಇದೇ ಒಂದು ಪದ, ಲಾಸ್ಟ್ ಅಕ್ಷರಗಳೆಲ್ಲ ಹೌದು. ದಿಸ್ ಏಜ್ ಅಂತಲೇ ಹೇಳಬೇಕಿದ್ದೆ. ಇದನ್ನು ಮಾತ್ರ ಇಜ್. ನೆಕ್ಸ್ಟ್ ಲಗೇಜ್, ಡೋಂಟ್ ಸೇ ಲಗೇಜು. ವಿಲೇಜ್ ನೋಡಿ, ವಿಲೇಜ್. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಯಾಕೆಂದರೆ ನಾನು ಪ್ರೊನೌನ್ಸ್ ಮಾಡೋದು ಹೇಗೆ, ನೀವಾಗ ಏನೋ ಭಾಳ ವಿಚಿತ್ರವಾಗೋ, ಸ್ಟ್ರೇಂಜ್ ಆಗೋ ಕಾಣ್ತದೆ ಅಂತ ಅಂದ್ಕೋಕೂಡ್ದು. ಓಕೆ, ಇಷ್ಟಾಗಿ ಈಗ ನಾನು WH ಕ್ವಶನ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ 3ನೇ ಕಾನ್ಸೆಪ್ಟಿಗೆ ಬರ್ತೀನಿ. ಯಾಕೆಂದ್ರೆ ಬರ್ದಿದ್ದಲ್ವಾ, ಫಸ್ಟ್ ಒನ್ WH ಕ್ವಶನ್ಸ್, ಸೆಕೆಂಡ್ ಒನ್ ಆನ್ಸರ್ಸ್, ಥರ್ಡ್ ಒನ್ ಎಸ್ ಆರ್ ನೋ ಕ್ವಶನ್ಸ್. ಈಗ ಅದು ಮುಗಿಸ್ಬೇಕು. ಓಕೆ, ನೋಡ್ತೀನಿ. ಈಗ ನಾನೀಗ ಪಾಸ್ಟ್ ಟೆನ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾಸ್ಟ್ ಟೆನ್ಸಲ್ಲಿ ಮೊದಲೇನೇ ಏನಾಯಿತು, WH ಕ್ವಶನ್ಸ್ 1. WH ಕ್ವಶನ್ಸ್ ಅಂದ್ರೇನು? ವೆನ್ ಡಿಡ್ ಯು ಕಮ್? ಇದಕ್ಕೆ ಆನ್ಸರ್ಸು ಅಂದರೆ ಸ್ಟೇಟ್ಮೆಂಟ್ಸು. ಐ ಕೇಮ್ ಅಟ್ 2:30, ದಟ್ ಇಸ್ ದಿ ಆನ್ಸರ್. ಅದರ 3ನೇ ವಿಷಯ ಏನು? ಎಸ್ ಆರ್ ನೋ ಕ್ವೆಶ್ಚನ್ಸ್. ಇದು 3ನೇ ಟೈಪ್. 3ನೇ ವಿಷಯ, ಇದನ್ನ ಅರ್ಥ ಮಾಡ್ಕೋಬೇಕೀಗ. ಎಸ್ ಆರ್ ನೋ ಕ್ವಶನ್ಸ್ ಅಂದರೆ ಏನು? ಇದು ಗೊತ್ತಾಗಿದೆ. ನೀನು ಯಾವಾಗ ಬಂದೆ? ಆನ್ಸರ್ ಏನು? ನಾನು 2:15 ಬಂದೆ. ಎಸ್ ಆರ್ ನೋ ಕ್ವಶನ್ಸ್ ಅಂದ್ರೇನು? ಯಾವ ಬಂದೆ ಅಂದರೆ WH ಕ್ವಶನ್ನು. ಎಸ್ ಆರ್ ನೋ ಕ್ವಶನ್ ಅಂದರೆ ಕುಮಾರ್ ಕಾಲೇಜಿನಿಂದ ಬಂದ. ಪಾಸ್ಟ್ ಟೆನ್ಸ್ ಬಂದನ, ಬರುತ್ತಾನ ಬೇರೆ, ಬಂದಿದ್ದಾನ ಬೇರೆ, ಅವೆಲ್ಲ ಬೇಡ. ಬಂದನ, ಈ ಅರ್ಥ ನೋಡ್ಕೋಬೇಕು. ಅದೇ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ. ಇದು ಹೇಗೆ? ಡಿಡ್ ಹಾಕಬೇಕು, ಅದಾದಮೇಲೆ ಸಬ್ಜೆಕ್ಟ್ ಹಾಕಬೇಕು, ಫಸ್ಟ್ ಫಾರ್ಮ್ ಆಫ್ ದಿ ವರ್ಬು, ಕ್ವಶ್ಚನ್ ಮಾರ್ಕ್. ನಿಮಗೆ ಗೊತ್ತಿದೆ, ಡಿಡ್ ಅಂದರೆ ಟೆನ್ಸ್ ಹೇಳ್ತದೆ, ಇದು ಮೀನಿಂಗ್ ಹೇಳ್ತದೆ. ಬಂದನ ಕುಮಾರ್, ಫಸ್ಟ್ ಏನು? ಡಿಡ್. ಆಮೇಲೆ ಯಾರು? ಕುಮಾರ್. ವರ್ಬೇನು ಬರೋದಕ್ಕೆ? ಕಮ್. ಎಲ್ಲಿಂದ? ಫ್ರಮ್ ಕಾಲೇಜ್. ಸ್ವಲ್ಪ ಇಲ್ಲೊಂದು ಸಣ್ಣ ವಿಷಯ ತಿಳ್ಕೊಳ್ಬೇಕು ಫೊನೆಟಿಕ್ಸ್ ಸಂಬಂಧಪಟ್ಟ ಹಾಗೆ. ಎಸ್ ಆರ್ ನೋ ಕ್ವಶನ್ಸ್ ಹ್ಯಾವ್ ರೈಸಿಂಗ್ ಇಂಟನೇಷನ್. ಇದು ಹೋಗ್ತಾ ಹೋಗ್ತಾ ಧ್ವನಿ ಜಾಸ್ತಿ ಆಗ್ತಾ ಹೋಗ್ತದೆ, ಏರ್ತದೆ. ಇದು ಮುಚ್ಕೊಂಡ್ಬಿಟ್ಟಿರ್ತದೆ. ಇದು ಹೇಳೋದೇ ಇಲ್ಲ ಇದನ್ನ ಡಿಡ್ನ. ಇದನ್ನೂ ಹೇಳದ ಜೋರಾಗಿ, ಇಷ್ಟನ್ನು ಹೇಳ್ದೆ.
ಡಿಡ್ ಕುಮಾರ್ ಕಮ್ ಫ್ರಮ್ ಕಾಲೇಜ್? ಡಿಡ್ ಕುಮಾರ್ ಕಮ್ ಫ್ರಮ್ ಕಾಲೇಜ್? ಯಾಕೆ ನೀವೇ ಪಾಠ ಮಾಡ್ತಿರ್ತೀರಲ್ಲ ಕ್ಲಾಸಲ್ಲಿ ಏನಂತೀರಾ? ಅಂಡರ್ಸ್ಟ್ಯಾಂಡ್ ಅಂತೀರಾ. ನೆನಪಿದೆಯಾ? ಇಮಿಟೇಷನ್ ಅಷ್ಟೇ ಇದು. ಅಂಡರ್ಸ್ಟ್ಯಾಂಡ್ ಅಂದ್ಬಿಡ್ತೀವಿ. ಇದ್ರ ಹಿಂದಕ್ಕೇನಿದೆ ಅಂದರೆ ಇವೆರಡು ನುಂಗಾಕ್ಬಿಟ್ಟಿರ್ತೀವಿ. ಮತ್ತು ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಟ್ಟಿಲ್ಲ. ಇಟ್ಸ್ ಎನ್ ಇಮಿಟೇಷನ್. ನಮ್ಮ ಮೇಷ್ಟ್ರು ಹಂಗಂದ್ರು, ಅವ್ರಿಗೆ ಅವ್ರ ಮೇಷ್ಟ್ರು ಹಂಗಂದ್ರು, ಅವ್ರಿಗೆ ಮೇಷ್ಟ್ರು ಹಂಗಂದ್ರು, ಅವ್ರ ಮೇಷ್ಟ್ರು ಅಂದರು. ಇದರ ಅರ್ಥ ಏನು? ಡಿಡ್ ಅಂಡರ್ಸ್ಟ್ಯಾಂಡ್? ಡಿಡ್ ನೋಡಿ ಇಷ್ಟು ಹೇಳಿದ್ದು. ಡಿಡ್ ಯು ಅಂತ ಹೇಳಿದ. ಡಿಡ್ಡು ಯು ಡ್ಯೂ ಅಷ್ಟೇ. ಡಿ ಅಂಡರ್ಸ್ಟ್ಯಾಂಡ್? ಡ್ಯೂ ಡ್ಯೂ ಡಿಡ್ ಒಂದು ಅನಿಸ್ತು, ಇದು ಒಂದು ರೊಕ್ಕ ಅನಿಸ್ತು. ಡಿಡ್ ಅಂಡರ್ಸ್ಟ್ಯಾಂಡ್? ಇದು ಎಸ್ ಆರ್ ನೋ ಕ್ವಶನ್ ಫೀಚರ್ಸ್. ರೈಸಿಂಗ್ ಇಂಟರ್ನೇಷನ್ ಇವೆರಡೂ ಒತ್ತಿ ಹೇಳಬೇಕಾಗಿಲ್ಲ, ತೇಲಿಸ್ಬಿಟ್ರೆ ಆಯಿತು. ಲಾಸ್ಟ್ ಹೋಗ್ತಾ ಜಾಸ್ತಿ ಹೇಳಬೇಕು. ನಿಮ್ಗೆ ಅರ್ಥ ಆಯ್ತಾ? ಒಂದಿಷ್ಟು ಒಬ್ಬಿಸ್ಕೊಡ್ತೀನಿ. ನೀನು ಫೀಸ್ ಪೇ ಮಾಡಿದ್ಯಾ? ಯು ಪೇ ದ ಫೀಸ್? ಡಿಡ್ ಪೇ ದ ಫೀಸ್? ರವೀಶ್ ಫೀಸ್ ಪೇ ಮಾಡಿದ? ರವೀಶ್ ಪೇ ದ ಫೀಸ್? ಡಿಡ್ ಹೇಳೋದಿಲ್ಲ. ರವೀಶ್ ಪೇ ದ ಫೀಸ್? ಡಿಡ್ ರವೀಶ್ ಪೇ ದ ಫೀಸ್? ಇದು ಎಸ್ ಆರ್ ನೋ ಕ್ವಶನ್. ಯಾವ ಟೆನ್ಸು? ಸಿಂಪಲ್ ಪಾಸ್ಟ್ ಟೆನ್ಸ್. ಸಾಕೀಗ ನೆಕ್ಸ್ಟ್ ಎಪಿಸೋಡಲ್ಲಿ ಇದನ್ನೇ ಇನ್ನು ಸ್ವಲ್ಪ ಸರಿ ಡಿಟೈಲಾಗಿ ಹೇಳ್ತೀನಿ. ಬಟ್ ನೀವು ಬೈ ದಟ್ ಟೈಮ್ ನೀವು ಪ್ರೊನೌನ್ಸಿಯೇಷನ್ ಬಗ್ಗೆನೂ ಹೆಚ್ಚಿಗೆ ಮಹತ್ವ ಕೊಟ್ಟಿರಬೇಕು. ಓಕೆ, ಥ್ಯಾಂಕ್ ಯು. ಲೆಟ್ಸ್ ಮೀಟ್ ಅಗೈನ್.